ಹಾಸನದಲ್ಲಿ ನಡೆದಿದ್ದ ತಾಯಿ ಮತ್ತು ಇಬ್ಬರು ಮಕ್ಕಳ ನಿಗೂಢ ಸಾವು ಪ್ರಕರಣಕ್ಕೆ ಈಗೊಂದು ಟ್ವಿಸ್ಟ್ ಸಿಕ್ಕಿದೆ. ಆರಂಭದಲ್ಲಿ ಇದನ್ನ ತಾಯಿ ಮತ್ತು ಮಕ್ಕಳು ಆತ್ಮಹತ್ಯೆ ಅಂತ ಬಿಂಬಿಸಲಾಗಿತ್ತು. ಆದರೆ ಅದು ಆತ್ಮಹತ್ಯೆಯಲ್ಲ, ಕೊಲೆ. ಪ್ರಿಯತಮೆ ಹಾಗೂ ಆಕೆಯ ಇಬ್ಬರು ಮಕ್ಕಳನ್ನ ಪ್ರಿಯಕರ ಕೊಲೆ ಮಾಡಿರ್ತಕ್ಕಂಥದ್ದು ಈಗ ಗೊತ್ತಾಗಿದೆ. ಚಿನ್ನಾಭರಣ, ಮೊಬೈಲ್ ದೋಚಿ ಮನೆಗೆ ಬೀಗ ಹಾಕಿ ಎಸ್ಕೇಪ್ ಆಗಿದ್ದ ಈಕೆಯ ಪ್ರಿಯಕರನೇ ಕೊಂದಿದ್ದಾನೆ ಅಂತಕ್ಕಂಥದ್ದು ಈಗ ಕನ್ಫರ್ಮ್ ಆಗ್ತಾ ಇದೆ. ಜನವರಿ 2ನೇ ತಾರೀಕು ಹಾಸನ ನಗರದ ದಾಸರ ಕೊಪ್ಪಲಿನಲ್ಲಿ ನಡೆದಿದ್ದಂತಹ ಪ್ರಕರಣ. ಕತ್ತು ಹಿಸುಕಿ ಮೂವರನ್ನ ಕೊಲೆಗೈದಿದ್ದ ಆರೋಪಿ ನಿಂಗಪ್ಪ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ನಿಂಗಪ್ಪ ಈಕೆಯ ಪ್ರಿಯಕರ, ಗಂಡ ಇದ್ರೂ ಈಕೆಯ ಪ್ರಿಯಕರ. ಆತನೇ ದುಡ್ಡುಗೋಸ್ಕರ ಇದೆಲ್ಲವನ್ನ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ. ಓಕೆ, ಬಟ್ ಆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೇನು ಮಾಡಿದ್ವು ಅಂತಕ್ಕಂಥದ್ದು ಇನ್ನೂ ಕೂಡ ಗೊತ್ತಾಗಲಿಲ್ಲ. ಆ ಮಕ್ಕಳನ್ನು ಯಾಕೆ ಕೊಲ್ಲಬೇಕಾಗಿತ್ತು? ಆತ್ಮಹತ್ಯೆ ಅಂತ ಬಿಂಬಿಸುವ ಪ್ರಯತ್ನ ನಡೆದಿತ್ತು, ಬಟ್ ಅದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತಕ್ಕಂಥದ್ದು ಈಗ ಕನ್ಫರ್ಮ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡಿತಾ ಹೋಗೋಣ. ಶಶಿಧರ್, ಕೊಲೆ ಅಂತಕ್ಕಂಥದ್ದೇನೋ ಕನ್ಫರ್ಮ್ ಆಗಿದೆ, ಬಟ್ ಉದ್ದೇಶ ಏನಾಗಿತ್ತು ಆತನದ್ದು? ಅರವಿಂದ್, ಏನು ಜನವರಿ 2ರಂದು ಈ ತಾಯಿ ಇಬ್ಬರು ಮಕ್ಕಳು ನಿಗೂಢವಾಗಿ ಸಾವನ್ನಪ್ಪಿರ್ತಕ್ಕಂಥದ್ದು ಹೊರ ಬಂದಿತ್ತು. ಆ ನಂತರದಲ್ಲಿ ಪೆನ್ಷನ್ ಮೂಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ರು. ಆದ್ರೆ ನಿಗೂಢವಾಗಿ ಸಾವನ್ನಪ್ಪಿದ್ದು ಅಂತ ಹೇಳಿ ಆ ಸಾವಿನ ಬಗ್ಗೆ ಮೃತ ಶಿವಮ್ಮ ಪತಿ ತೀರ್ಥಕುಮಾರ್ ಹಾಗೂ ತಾಯಿ ಹುಲಿಯಮ್ಮ ಅನುಮಾನವನ್ನು ವ್ಯಕ್ತಪಡಿಸಿ ದೂರನ್ನ ನೀಡಿರ್ತಾರೆ. ಇದನ್ನ ಪ್ರಕರಣವನ್ನು ತನಿಖೆ ಆರಂಭಿಸಿದಂತ ಪೊಲೀಸರು ಪ್ರಮುಖ ಆರೋಪಿ ಅದರಲ್ಲೂ ಆಕೆಯ ಪ್ರಿಯಕರ ಏನಿದ್ದಾನೆ ನಿಂಗಪ್ಪ ಕಾಗವಡಿ, ಆತನನ್ನ ಬಂಧಿಸಿದರೆ. ಈತ ಆ ಬಿಜಾಪುರದಲ್ಲಿ ತೀರ್ಥಕುಮಾರ್ ಬೇಕರಿಯನ್ನು ನಡೆಸ್ತಿರ್ಬೇಕಾದ್ರೆ ಶಿವಮ್ಮನಿಗೆ ಪರಿಚಯ ಆಗಿರ್ತಾನೆ. ಅಲ್ಲಿಂದ ಇಬ್ಬರಿಗೂ ಸಲಿಗೆ ಬೆಳೆದಿರ್ತದೆ. ಆ ಸಲಿಗೆಯನ್ನು ಬಳಸ್ಕೊಂಡು ಹಾಸನಕ್ಕೆ ಮನೆಯಲ್ಲೇ ಬಂದು ಸಾಕಷ್ಟು ಸಮಯ ಇರ್ತಿರ್ತಾನೆ. ಅಲ್ಲದೆ ತೀರ್ಥಕುಮಾರ್ ತುಮಕೂರಿನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವರು ತಿಂಗಳುಗಟ್ಟಲೆ ಕಾಲ ಅಲ್ಲೇ ಉಳಿದಿರ್ತಾರೆ. ಇದೇ ಸಮಯವನ್ನು ದುರುಪಯೋಗ ಪಡಿಸ್ಕೊಂಡಂತಹ ಏನ್ ಆರೋಪಿ ನಿಂಗಪ್ಪ ಇದ್ದಾನೆ, ಅವನು ಅವ್ರ ಮನೆಯಲ್ಲೇ ಉಳಿತಿರ್ತಾನೆ. ಜನವರಿ 1ರಂದು ತೀರ್ಥಕುಮಾರ್ ತನ್ನ ಪತ್ನಿಗೆ ನಾನು ಬರ್ತಿದ್ದೀನಿ ತುಮಕೂರಿನಿಂದ ಅಂತ ಹೇಳಿದಂತ ಸಂದರ್ಭದಲ್ಲಿ ಈ ವಿಷಯ ತಿಳಿದಂತಹ ನಿಂಗಪ್ಪ ಮನೆಯ ಕದವನ್ನ ಹಾಕಿ ಮೊದಲು ಶಿವಮ್ಮ ಅವರ ಕುತ್ತಿಗೆಯನ್ನ ಇಸಿಗಿ ಸಾಯಿಸ್ತಾನೆ. ಸಂದರ್ಭದಲ್ಲಿ ಮಕ್ಕಳು ಸಹ ಅಲ್ಲೇ ಇರ್ತಾರೆ, ಅವ್ರನ್ನ ಎದುರಿಸಿ ಕೂರಿಸಿರ್ತಾನೆ. ಅಂತರಲ್ಲಿ ನಿರ್ದಯವಾಗಿ ಆ ಎರಡೂ ಮಕ್ಕಳ ಕುತ್ತಿಗೆಯನ್ನ ಇಸುಕಿ ಕೊಲೆಯನ್ನ ಮಾಡ್ತಾನೆ. ಅಂತರದಲ್ಲಿ ಶಿವಮ್ಮ ಮೈ ಮೇಲಿದ್ದಂತಹ ಒಡವೆಗಳನ್ನ ದೋಚಿಕೊಂಡು ಮೊಬೈಲ್ ಸಮೇತ ಎಸ್ಕೇಪ್ ಆಗಿರ್ತಾನೆ. ಪೊಲೀಸರು ಪ್ರಕರಣವನ್ನ ಬೇಸಿದ್ದು 5 ದಿನದಲ್ಲಿ ಆರೋಪಿ ನಿಂಗಪ್ಪ ಕಾಗವಡಿಯನ್ನ ಬಂಧಿಸಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.